ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು 1.5 kg ಚಿಕನ್ ಇದೆ. ನಾನು ಅದರಲ್ಲಿ 3/4 kg ಅಷ್ಟು ಚಿಕನ್ ನಾನು ಫ್ರೈ ಮಾಡ್ಕೊತೀನಿ. ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ ಈಗ ನಾವು ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಇದಕ್ಕೆ ಸೇರಿಸ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡಿರೋ ಒಂದು ಟೊಮಟೊನ ಸೇರಿಸ್ಕೊಳ್ಳೋಣ. ಟೊಮಟೊ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ಒಗ್ಗರಣೆಗೆ ಒಂದು ಟೊಮಟೊ ಹಣ್ಣು ಮಾತ್ರ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ. ಇನ್ನು 2 ಟೊಮಟೊ ಹಣ್ಣು ನಾನು ಮಸಾಲೆಯಲ್ಲಿ ಮಿಕ್ಸಿ ಮಾಡಿ ಹಾಕ್ಕೊತೀನಿ. ಹಾಗಾಗಿ ಇಲ್ಲಿ ಒಂದು ಟೊಮಟೊ ಹಣ್ಣು ಮಾತ್ರ ಸೇರಿಸ್ಕೊಂಡಿದ್ದೀನಿ. ಈ ಟೊಮೊಟೊ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ನಾನು ಒಂದು ಅರ್ಧ ಇಂಚ್ ಹಸಿ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು 2 ಟೊಮಟೊ ಹಣ್ಣು ಮಿಕ್ಸಿಲಿ ಪೇಸ್ಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಷ್ಟು ಗ್ರೇವಿ ಟೇಸ್ಟಿಯಾಗಿ ಮತ್ತು ಕಲರ್ಫುಲ್ಲಾಗೂ ಸಹ ಬರುತ್ತೆ. ಇದು ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ನಾನು ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ಅರಿಶಿನದ ಪುಡಿ ಸೇರಿಸ್ಕೊಳ್ಳೋಣ ಸ್ವಲ್ಪ. ಹಾಗೆಯೇ ಉಪ್ಪು ಸೇರಿಸ್ಕೊಳ್ಳೋಣ 1 ಸ್ಪೂನು. ಇದು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಅರಿಶಿನ ಎಲ್ಲ. ಇದಕ್ಕೀಗ ಚಿಕನ್ ಸೇರಿಸ್ಕೊಳ್ಳೋಣ. ನಾನು ಈ ಚಿಕನ್ನ 2 ಸಲ ನೀರಲ್ಲಿ ಕ್ಲೀನಾಗಿ ತೊಳೆದ್ಬಿಟ್ಟು ನೀರು ಬಸಿಯಲು ಒಂದು ನೀರು ಬಸಿಯೋ ಪುಟ್ಟಿಗೆ ಹಾಕಿಟ್ಟಿದ್ದೆ. ನೀರೆಲ್ಲ ಬಸ್ಕೊಂಡಿದ್ಮೇಲೆ ಅದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಈಗ ಮಸಾಲೆ ಎಲ್ಲ ಚಿಕನ್ಗೆ ಎಲ್ಲ ಕಡೆಗೂ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಇದನ್ನೊಂದು ಸ್ವಲ್ಪ ಹೊತ್ತು ಬೇಯಲು ಬಿಡೋಣ. ಅದು ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಿರುತ್ತೆ. ಅದಾದಮೇಲೆ ಇದಕ್ಕೆ ನಾವು ಖಾರ ಪುಡಿ ಸೇರಿಸ್ಕೊಳ್ಬೇಕು. ಒಂದು 3 ಸ್ಪೂನ್ ನಾನು ಖಾರದ ಪುಡಿ ಸೇರಿಸ್ಕೊಳ್ತಿದ್ದೀನಿ. ಇದು ಸಹ ಚಿಕನ್ಗೆ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡೋಣ. ಖಾರದ ಪುಡಿನ ನಾನು ಮನೆಯಲ್ಲೇ ರೆಡಿ ಮಾಡಿರ್ತೀನಿ. ಗುಂಟೂರು ಮೆಣಸಿನ್ಕಾಯಿ, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಎರಡನ್ನೂ ಸಹ ನಾನು ಮಿಕ್ಸ್ ಮಾಡಿ ಮಿಲ್ಲಲ್ಲಿ ಪುಡಿ ಮಾಡಿಸಿ ಮನೇಲಿಟ್ಟಿರೋ ಪುಡಿನೇ ನಾನೀಗ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ನೀರು ಸೇರಿಸಿದ್ದೀನಲ್ಲ, ಅದು ಒಂದು ಸ್ವಲ್ಪ ಖಾರ ಪುಡಿ ಎಲ್ಲ ಫ್ರೈ ಆಗೋವರೆಗೂ ಬಿಟ್ಕೊಳ್ಳೋಣ. ಅಷ್ಟರಲ್ಲಿ ಒಂದು ಒಣ ಕೊಬ್ಬರಿ ಬಟ್ಲು ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಳ್ಳೋಣ. ಅದನ್ನೀಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಈ ಮಸಾಲೆ ಪುಡಿ ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಕೊತ್ತಂಬರಿ ಕಾಳು, ಕಾಳು ಮೆಣಸು, ಗಸಗಸೆ ಇಷ್ಟನ್ನು ಸೇರಿಸಿ ಡ್ರೈ ರೋಸ್ಟ್ ಮಾಡ್ಕೊಂಡು ಮಿಕ್ಸಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಆ ಪುಡಿನ ಇದಕ್ಕೆ ಸೇರಿಸ್ಕೊಳ್ತೀನಿ. ಈಗ ಇದನ್ನು ನೀರು ಹಾಕದೆ ನೈಸಾಗಿ ಪುಡಿ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿಲಿ ನಾನು ನೈಸಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಈ ಥರ ನೀವು ಒಣ ಕೊಬ್ಬರಿ ಪುಡಿ ರೆಡಿ ಮಾಡಿ ಮನೇಲಿ ಡಬ್ಬದಲ್ಲಿ ಇಟ್ಕೊಂಡ್ರೆ ನೀವು ಎಲ್ಲಿಗಾದ್ರು ಕೆಲ್ಸಕ್ಕೆ ಹೋಗೋರಾಗಿದ್ದರೆ ಅರ್ಜೆಂಟಲ್ಲಿ ನೀವು ಅಡುಗೆ ಮಾಡ್ಬೋದು. ಈ ಪುಡಿ ಯೂಸ್ ಆಗುತ್ತೆ. ನೀವು 1 ತಿಂಗಳವರೆಗೂ ಇದನ್ನ ಇಟ್ಕೋಬೋದು, ಏನು ಕೆಡಲ್ಲ. ಒಣ ಕೊಬ್ಬರಿದೇ ಆಗಬೇಕಂದ್ರೆ ಸರಿ. ಈಗ ಇದಕ್ಕೆ ಮಿಕ್ಸಿ ಮಾಡಿರೋ ಒಣ ಕೊಬ್ಬರಿ ಮತ್ತು ಮಸಾಲೆ ಪುಡಿನ ಸೇರಿಸ್ಕೊಂಬಿಡೋಣ. ಸ್ವಲ್ಪ ನೀರು ಸೇರಿಸ್ಕೊಂಡು
ಚಿಕನ್ಗೆಲ್ಲ ಮಸಾಲೆ ಖಾರ ಪುಡಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನ ಚೆನ್ನಾಗಿ ಬೇಯಲು ಬಿಡ್ತೀನಿ. ಈಗ ನೋಡಿ ಯಾವ ಥರ ಚೆನ್ನಾಗಿ ಚಿಕನ್ ಫ್ರೈ ಕುದೀತಾ ಇದೆ. ನೋಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ಚಿಕನ್ ಬೇಯಲು ಬಿಡ್ತಾ ಇದ್ದೀನಿ. ಈಗ ನಮ್ಮ ಚಿಕನ್ ಫ್ರೈ ರೆಡಿಯಾಗಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ತಿನ್ನಲು ಅಷ್ಟೇ ಟೇಸ್ಟಿ ಸಹ ಇರುತ್ತೆ. ಇದನ್ನು ನಾವು ಚಪಾತಿ, ರೊಟ್ಟಿ, ಪರೋಟ, ಕುಸ್ಕ, ವೈಟ್ ರೈಸು ಯಾವುದ್ರ ಜೊತೆಗಾದರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಚಿಕನ್ ಫ್ರೈ ರೆಸಿಪಿ ನಿಮಗೆ ಇಷ್ಟವಾದರೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ನೋಟಿಫಿಕೇಷನ್ ನಿಮ್ಗೆ ಮುಂಚಿತವಾಗಿ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ನೋಡಿ ಚಿಕನ್ ಫ್ರೈ ರೆಡಿಯಾಗಿದೆ.